ಹೆವಿ ದುಡ್ಡು ಸಂಪಾದನೆ ಮಾಡ್ತಿರೋದು IPL ಅಂದರೆ ಒಂದು RCB ಟೀಮಿಂದ, ಒಂದು ಚೆನ್ನೈ ಸೂಪರ್ ಕಿಂಗ್ಸಿಂದ ಮಾತ್ರ ಗುರು. ಇನ್ನು ಮಿಕ್ಕ ಟೀಮೆಲ್ಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಇದೆ. ಹೋಗೆಲ್ಲರೂ ದನ ಕಾಯಕ್ಕೆ ಹೇಳಿ. RCB ಮ್ಯಾನೇಜ್ಮೆಂಟ್, RCB ಟೀಮ್ ಎಲ್ಲರೂ ಒಟ್ಟಿಗೆ ದನ ಕಾಯಕ್ಕೆ ಹೇಳಿ. ದನ ಕಾಯೋಕ್ಕೂ ಲಾಯಕ್ಕಿಲ್ಲ ಅವರು. 195 ರನ್ 15 ಓವರಲ್ಲಿ ಹೊಡ್ಸ್ಕೊಳ್ಳೋದ. ಬೌಲಿಂಗ್ ಮಾಡಿದ್ರೆ ಆಟ ಸುಮ್ಮನೆ ಏನು ಕ್ಯಾರಮ್ ಬೋರ್ಡ್ ಆಡೋರ ನೀವೆಲ್ಲ? ಬೌಲರ್ಸ್ಗಳ ಕ್ಯಾರಮ್ ಬೋರ್ಡ್ ಆಡೋರ? ನಿಮ್ಮ ಸೋಕಿಗಳಿಗೋಸ್ಕರ ಆಡ್ತಾ ಇದ್ದೀರೋ ಹೊರತು RCB ಟೀಮ್ ಆಗಲಿ ಮ್ಯಾನೇಜ್ಮೆಂಟ್ ಆಗಲಿ ಪ್ರತಿಯೊಬ್ಬ ಅಭಿಮಾನಿ ಕನಸನ್ನು ನನಸು ಮಾಡಬೇಕು, RCBನ ಬೆಂಗಳೂರು ಹೆಸರನ್ನ ಉಳಿಸ್ಬೇಕು ಅಂತ ಯಾವನೂ ಆಡ್ತಾ ಇಲ್ಲ ಗುರು. ಇದು ಮಾತ್ರ 100ಕ್ಕೆ 100 ಸತ್ಯ. ಇದು ನಿಮಗೆ ಮಾನ ಮರ್ಯಾದೆ ಇದೆಯಾ? RCB ಮ್ಯಾನೇಜ್ಮೆಂಟ್ ಅವ್ರಿಗೆ ಮಾನ ಮರ್ಯಾದೆ ಇದೆಯಾ? ಒಬ್ಬ ಕನ್ನಡಿಗನಾಗಿ ಕೇಳ್ತಾ ಇದ್ದೀನಿ. ನಮಗನ್ಸಿದ ಪ್ರಕಾರ ನೀವು ದುಡ್ಡುಗೋಸ್ಕರನೇ ಆಡ್ತಾಯಿದ್ದೀರಾ. ನೀವೇನು ಬೇಕಾದ್ರೂ ಕಮೆಂಟ್ ಹಾಕೊಳ್ರಿ. ಇವತ್ತು ಆಡಿದ್ದು ನೋಡಿದ್ರೆ ನೀವೆಲ್ಲ ದುಡ್ಡುಗೋಸ್ಕರ ಫಿಕ್ಸಿಂಗ್ ಮಾಡ್ಕೊಂಡು ಆಡ್ತಾ ಇರೋರ ಥರನೇ ಇದ್ದೀರಾ ಎಲ್ಲರೂ. RCB ಟೀಮ್ ಆಗಲಿ ಮ್ಯಾನೇಜ್ಮೆಂಟ್ ಆಗಲಿ. ಹೆಸ್ರಿಗೆ ಫಾರಿನ್ ಪ್ಲೇಯರ್ಸ್ಗಳು, ಇವ್ರ ಯೋಗ್ಯತೆಗಳಿಗೆ RCBಲಿರೋರು. ಅವ್ರ ದೇಶ ಅಂತ ಬಂದರೆ ಒಂದು ಕಾಲಲ್ಲಿ ಡಬಲ್ ಸೆಂಚುರಿ ಹೊಡೆಯೋರು ಅವ್ರು ಇಲ್ಲಿ. RCB ಅಂತ ಬಂದರೆ ನೆಕ್ಸ್ಟ್ ಏನಾದ್ರು ಇವರು ಇನ್ನೂ ಮ್ಯಾಚ್ ಸೋತ್ರೆ ನೆಕ್ಸ್ಟು ಇನ್ನೇನಿಲ್ಲ, ಸ್ಮೃತಿ ಮಂದನ್ ಅವ್ರನ್ನ ಇಲ್ಲ ಶ್ರೇಯಾಂಕಾ ಪಾಟೀಲ್ನವ್ರನ್ನ ತಂದು ಈ RCB ಮೆನ್ಸ್ ಟೀಮಲ್ಲಿ ಆಡಿಸ್ಬೇಕು. ಗೆಲ್ಲಿಸ್ತಾರೆ ಅವರಾದರೂ ಪಾಪ. ಬೆಂಗಳೂರು ಅನ್ನೋದು ಒಂದೇ ಒಂದು ಹೆಸರಿದೆ ಅನ್ನೋದು ಕಾರಣಕ್ಕೆ ಇವತ್ತು ಸಪೋರ್ಟ್ ಮಾಡ್ತಾಯಿದ್ದೀವಿ ಹೊರತು ಇನ್ನೊಂದು ಅರ್ಧ ಜನ ಕೊಹ್ಲಿ ಇದ್ದಾರೆ ಅನ್ನೋದಕ್ಕೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಹೊರತು IPLಲ್ಲಿ ನಿಮ್ಮದೊಂದು ಮ್ಯಾನೇಜ್ಮೆಂಟ್ ಇದೆ, RCB ಅನ್ನೋಂಥ ಒಂದು ಟೀಮ್ ಇದೆ, ಒಂದು ತಂಡ ಇದೆ ಅನ್ನೋದಕ್ಕೆ ಯಾವನೂ ಸಪೋರ್ಟ್ ಮಾಡ್ತಾಯಿಲ್ಲ ಗುರು. ಹೇಳೋಕ್ಕೆ ಏನು ಉಳಿದಿದೆ ಬ್ರೋ? ವರ್ಸ್ಟ್ ಮ್ಯಾನೇಜ್ಮೆಂಟ್ IPL ಹಿಸ್ಟ್ರಿಲೇ ವರ್ಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ನಂಬರ್ 1 ಸ್ಥಾನದಲ್ಲಿರ್ತಕ್ಕಂಥದ್ದು RCB ಮ್ಯಾನೇಜ್ಮೆಂಟ್ ಮಾತ್ರ ಗುರು. ಇನ್ನು ಯಾವ ಥರ ಉಗಿಬೇಕೋ ದೇವರಾಣೆ ಗೊತ್ತಿಲ್ಲ. ಇದೊಂದು ಟೀಮಾ? IPL ಟೀಮಾ ಇದು? ನಂಬರ್ 1 ಫ್ಯಾನ್ಸ್ಗಳಿರ್ತಕ್ಕಂತಹ ಟೀಮ್ RCB ಅನ್ನೋದೊಂದು ಹೆಸರು ಬಿಟ್ಟರೆ ಇನ್ನೇನಕ್ಕೂ ಲಾಯಕ್ಕಿಲ್ಲ ಅವ್ರುಗಳು. ಹೋಗೆಲ್ಲರೂ ದನ ಕಾಯಕ್ಕೆ ಹೇಳಿ. RCB ಮ್ಯಾನೇಜ್ಮೆಂಟ್, RCB ಟೀಮ್ ಎಲ್ಲರೂ ಒಟ್ಟಿಗೆ ದನ ಕಾಯಕ್ಕೆ ಹೇಳಿ. ದನ ಕಾಯೋಕ್ಕೂ ಲಾಯಕ್ಕಿಲ್ಲ ಅವರು. ಸ್ವಾಮಿ, ನಮ್ಮ ರಣಜಿ ಟೀಮ್ ಕಳಿಸಿದ್ರೆ ನಮ್ಮ ರಣಜಿ ಟೀಮ್ನೇ RCB ಅಂತ ಮಾಡಿರಿ ದಯವಿಟ್ಟು. ನಮ್ಮ ಕರ್ನಾಟಕ ರಣಜಿ ಟೀಮ್ ಆಯ್ತಲ್ಲ, ಅದನ್ನ RCB ಅಂತ ಮಾಡಿರಿ. ನಾಚಿಕೆ ಆಗುತ್ತೆ ನಮ್ಗಳಿಗೆ ಹೇಳ್ಕೊಳಕ್ಕೆ. RCB ಅಂತ RCB ಇಷ್ಟು ದಿನ ಹೊಗಳಿದ್ದು ಸಾಕು. ಕಮೆಂಟ್ಗಳಲ್ಲಿ ಬೇರೆ ಲಾಯಲ್ ಫ್ಯಾನ್ಸ್, ನಾವು ಲಾಯಲ್ ಫ್ಯಾನ್ಸ್. ಎಷ್ಟು ದಿನ ಲಾಯಲ್ ಫ್ಯಾನ್ಸು? ನಿಮ್ಮ ಲಾಯಲ್ ಫ್ಯಾನ್ಸು ಕೊಡ್ತಾವ್ರಲ್ಲ, ನಿಮ್ಗೆ ಕೊಡ್ತಾವ್ರಲ್ಲಪ್ಪ, ಈಸ್ಕೊಳ್ರಿ. ಏನು ಗುರು 195 ರನ್ 15 ಓವರಲ್ಲಿ ಹೊಡ್ಸ್ಕೊಳ್ಳೋದ. ಬೌಲಿಂಗ್ ಮಾಡಿದ್ರೆ ಆಟ ಸುಮ್ಮನೆ ಏನು ಕ್ಯಾರಮ್ ಬೋರ್ಡ್ ಆಡೋರ ನೀವೆಲ್ಲ? ಬೌಲರ್ಸ್ಗಳ ಕ್ಯಾರಮ್ ಬೋರ್ಡ್ ಆಡೋರ? ಫುಟ್ಬಾಲ್ ಪ್ಲೇಯರ್ಸ ನೀವುಗಳೆಲ್ಲ? RCB ಮ್ಯಾನೇಜ್ಮೆಂಟ್ಗೆ ಮಾನ ಮರ್ಯಾದೆ ಇದ್ದರೆ ನೆಕ್ಸ್ಟ್ ಮ್ಯಾಚು ವಿನ್ ಮಾಡಿಸ್ರಿ. ಇಲ್ಲ IPLನಿಂದ RCBನ ಟೀಮ್ನೇ ತೆಗೆದು ಎಸಿರಿ. ನಿಮ್ಗಳಿಗೆ ಯೋಗ್ಯತೆ ಇಲ್ಲ ಗೆಲ್ಸೋ ಯೋಗ್ಯತೆಗಳು ಅಂದರೆ. ಬೇರೆ ಟೀಮ್ಗಳು ನೋಡಿ ಇನ್ನೂ ಬುದ್ಧಿ ಕಲ್ತಿಲ್ಲ ಅಂದರೆ ನಿಮ್ಗೆ ಇನ್ಯಾವ ಥರ ಉಗಿಬೇಕು ಗುರು ಜನಗಳು? ಈ ಮ್ಯಾಚ್ ಸರಿ ಹೋಯ್ತಾರೆ, ಮುಂದೆ ಮ್ಯಾಚ್ ಸರಿ. ನಿಮ್ಮ ಸೋಕಿಗಳಿಗೋಸ್ಕರ ಆಡ್ತಾಯಿದ್ದೀರೋ ಹೊರತು RCB ಟೀಮ್ ಆಗಲಿ ಮ್ಯಾನೇಜ್ಮೆಂಟ್ ಆಗಲಿ ಪ್ರತಿಯೊಬ್ಬ ಅಭಿಮಾನಿ ಕನಸನ್ನು ನನಸು ಮಾಡಬೇಕು, RCBನ ಬೆಂಗಳೂರು ಹೆಸರನ್ನ ಉಳಿಸ್ಬೇಕು ಅಂತ ಯಾವನೂ ಆಡ್ತಾಯಿಲ್ಲ ಗುರು. ಇದು ಮಾತ್ರ 100ಕ್ಕೆ 100 ಸತ್ಯ. ಇದು ಹೇಳ್ತೀನಿ ಕೇಳ್ರಿ. ನಾವು ಎಲ್ಲಿ ತನಕ ನನ್ನ ಮಕ್ಕಳನ್ನ ಕರ್ಕೊಂಡೋಗಿ ಟಾಪಲ್ಲಿ ಕೂರಿಸಿರ್ತೀವಿ, ನಮ್ಮ ಟೀಮು ನಮ್ಮ RCBಗೆ ಆಡ್ತಾವ್ರೆ, ನಮ್ಮ ಬಾಸು, ನಮ್ಮ ಕಿಂಗ್. ಬಾಯಿಗೆ ಬರುತ್ತೆ, ಅರ್ಥ ಮಾಡ್ಕೊಳ್ರಿ. ಒಬ್ಬ ಪ್ಲೇಯರ್ ಆಡಿದ ತಕ್ಷಣ ಟೀಮ್ ಗೆದ್ದುಬಿಡಲ್ಲ. ಏನು ಹಣೆ ಬರ ಗುರು ಇವ್ರದ್ದು? ಏನು ಬಾಳುಗಳು ಇವ್ರದ್ದು? ಯಾವ ಟೀಮ್ ತಾನೇ ಇಷ್ಟು ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಹೇಳಿ ಗುರು IPL ಟೀಮಲ್ಲಿ? ಏನು ಗುರು ಇವರು ಆಟಗಳು? ಏನು ಆಟಗಳು ಆಡ್ತಾವ್ರಿ ಇವರೆಲ್ಲ? ಏನು RCB ಅಂದ ತಕ್ಷಣ ಎಲ್ಲ ಮುಂದೆ ಬಂದು ಎದ್ದು ಬಿದ್ದು ಓಡೋಗಿ ನೋಡ್ತಾರಲ್ಲ, ಅದನ್ನ ಅಡ್ವಾಂಟೇಜ್ ಆಗಿ ತಗೊಂತವ್ರೆ ಇವ್ರುಗಳೆಲ್ಲ. ನಿಮಗೆ ಮಾನ ಮರ್ಯಾದೆ ಇದೆಯಾ? RCB ಮ್ಯಾನೇಜ್ಮೆಂಟ್ ಅವ್ರಿಗೆ ಮಾನ ಮರ್ಯಾದೆ ಇದೆಯಾ? ಒಬ್ಬ ಕನ್ನಡಿಗನಾಗಿ ಕೇಳ್ತಾ ಇದ್ದೀನಿ. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು, ನಿದ್ದೆ ಬಿಟ್ಕೊಂಡು, ಕೆಲಸ ಕಾರ್ಯ ಬಿಟ್ಕೊಂಡು ಇವತ್ತು RCB ಮ್ಯಾಚ್ ಆಯ್ತು ಅಂತ RCB ಮನೆಯವ್ರು ಕಾಯ್ತಾ ನೋಡ್ತಾ ಕೂತಿದ್ರೆ ಹಿಂಗೆ ಹುಚ್ಚನಾಗಿ ಹೊಡೆದಂಗೆ ಹೊಡೆಸ್ಕೊಳ್ಳೋದ ನೀವುಗಳೆಲ್ಲ? ಇನ್ನು ಯಾವ ಥರ ಮಂಗಳಾರತಿ ಮಾಡ್ಬೇಕೋ ನಮಗಂತೂ ಗೊತ್ತಾಯ್ತಲ್ಲ ಗುರು. RCB ಅಭಿಮಾನಿಗಳ ತಾಳ್ಮೆನ ಪರೀಕ್ಷೆ ಮಾಡ್ತಾಯಿದ್ದೀರಿ ನೀವುಗಳೆಲ್ಲ. ಇಷ್ಟು ವರ್ಷಾಗ ನಮ್ಮ ಲೈಫಲ್ಲಿ 16 ವರ್ಷದ ಲೈಫಲ್ಲಿ ಈ ಥರ ವರ್ಸ್ಟ್ ಟೀಮ್ ಆಗಲಿ ಮ್ಯಾನೇಜ್ಮೆಂಟ್ ಆಗಲಿ ನಾವು ನೋಡಿಲ್ಲ ಗುರು. ನಾನು ಓಪನಾಗಿ ಹೇಳ್ತೀನಿ. ಇಷ್ಟು ದಿನ ನಾವು ಟೀಮ್ ಬಗ್ಗೆ ಮಾತಾಡಬಾರ್ದು ಅಂದ್ಕೊಂಡಿದ್ದೋ. ಟೀಮು ನೀವು ಫಿಕ್ಸಿಂಗ್ ಮಾಡ್ಕೊಂಡು ದುಡ್ಡುಗಾಡ್ತಾ ಇದ್ದೀರೋ ಇಲ್ವೋ ಗೊತ್ತಿಲ್ಲ. ನಮಗನ್ಸಿದ ಪ್ರಕಾರ ನೀವು ದುಡ್ಡುಗೋಸ್ಕರನೇ ಆಡ್ತಾಯಿದ್ದೀರಾ. ನೀವೇನು ಬೇಕಾದ್ರೂ ಕಮೆಂಟ್ ಹಾಕೊಳ್ರಿ. ಇವತ್ತು ಆಡಿದ್ದು ನೋಡಿದ್ರೆ ನೀವೆಲ್ಲ ದುಡ್ಡುಗೋಸ್ಕರ ಫಿಕ್ಸಿಂಗ್ ಮಾಡ್ಕೊಂಡು ಆಡ್ತಾ ಇರೋರ ಥರನೇ ಇದ್ದೀರಾ ಎಲ್ಲರೂ. RCB ಟೀಮ್ ಆಗಲಿ ಮ್ಯಾನೇಜ್ಮೆಂಟ್ ಆಗಲಿ. ಒಂದು ದಿನ ಮ್ಯಾಚ್ ಡೇ ಒಂದು ದಿನ ಖುಷಿ ಪಡಿಸ್ತಾರೆ ನೀವುಗಳೆಲ್ಲ. ಮ್ಯಾನೇಜ್ಮೆಂಟ್ ಕಿತ್ತು ಬಿಸಾಕ್ರಿ.
ಈ ನನ್ನ ಮಕ್ಕಳು ಮ್ಯಾನೇಜ್ಮೆಂಟ್ ಅಂತೆ ಈ ಕೀಳಕ್ಕೆ ಹೋಗ್ಬಿಡ್ರಿ ಎಲ್ಲಾದರೂ. ಕನ್ನಡದವ್ರು ಕೊಡ್ರಿ, ರಾಹುಲ್ ದ್ರಾವಿಡ್ ಅವ್ರಿಗಾಗಲಿ ಅನಿಲ್ ಕುಂಬ್ಳೆ ಅವ್ರಿಗಾಗಲಿ, ನಮ್ಮ ಕನ್ನಡಿಗರು ಎಷ್ಟಾದ್ರೂ ಕೊಡ್ರಿ ಮ್ಯಾನೇಜ್ಮೆಂಟ್ನ, ಅವ್ರಿಗೆ ಗೊತ್ತು. ಹಾಂ, ಇಲ್ಲ ನಮ್ಮ ರಣಜಿ ಟೀಮ್ ಕರ್ನಾಟಕ ಟೀಮು ಕೊಡ್ರಿ. ನಮ್ಗೆ ಉಳಿದಿರೋದು ಒಂದೇ ಒಂದು ಕೊನೆ ಆಪ್ಷನ್ ಬ್ರೋ. ನೆಕ್ಸ್ಟ್ ಏನಾದ್ರು ಇವರು ಇನ್ನೂ ಮ್ಯಾಚ್ ಸೋತ್ರೆ ನೆಕ್ಸ್ಟ್ ಇನ್ನೇನಿಲ್ಲ, ಸ್ಮೃತಿ ಮಂದನ್ ಅವ್ರನ್ನ ಇಲ್ಲ ಶ್ರೇಯಾಂಕಾ ಪಾಟೀಲ್ನವ್ರನ್ನ ತಂದು ಈ RCB ಮೆನ್ಸ್ ಟೀಮಲ್ಲಿ ಆಡಿಸ್ಬೇಕು. ಗೆಲ್ಲಿಸ್ತಾರೆ ಅವರಾದರೂ ಪಾಪ. ಹಾಂ, ಏನು ಅನ್ಕೊಂಡವ್ರು ಇವ್ರುಗಳೆಲ್ಲ ಇಷ್ಟು ವರ್ಷಾಗ ಆಡೋದು. ವುಮೆನ್ಸ್ ಟೀಮ್ಗೆ ಇಷ್ಟು ಸಪೋರ್ಟೇ ಮಾಡಲಿಲ್ಲ ನಾವು ಪಾಪ. ಕಪ್ಪಡ್ಕ ಬಂದು ಕಣ್ಣು ಮುಂದೆ ಇಟ್ಟಿದ್ರು ಬೆಂಗಳೂರಲ್ಲಿ. ಇವ್ರಿಗೆ ಲೇ ಬಾಯಿಗೆ ಬರ್ತವೆ ಕರೆಕ್ಟಾಗಿ. ನನಗೆ 16 ವರ್ಷದಿಂದ ಇವತ್ತು ಗೆಲ್ತಾರೆ, ನಾಳೆ ಸರಿ ಹೋಯ್ತಾರೆ, ನಾಡಿದ್ದು ಸರಿ ಹೋಯ್ತಾರೆ. ನನ್ನ ಮಕ್ಕಳ ಬೆಳಗ್ಗೆ ಹೇಳ್ತಾನೆ ಇದೇ ರಾಗ ಇದೇ ಹಾಡು. ದಿನ ಸಾಯವ್ರುಗಳವ್ರ ಲೇ ದೇವರಾಣೆ ಹೇಳ್ತೀನಿ, ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನೋದಕ್ಕೆ ಒಂದು ಗೊತ್ತಿದೆ, ಮರ್ಯಾದೆ ಇದೆ. ದಯವಿಟ್ಟು ಅದ್ರ ಮರ್ಯಾದೆನ ಕಳೆಯೋಂಥ ಅಂದರೆ ಆಟನ ನೀವು ಆಡ್ತಾಯಿದ್ದೀರಾ. ದಯವಿಟ್ಟು ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಟೀಮ್ನ ತೆಗೆದು ಎಸ್ಬಿಡಿ. RCB ಟೀಮೇ ಬೇಡ, ಬೇಕಾಗಿಲ್ಲ IPLಗೆ. ನಿಮ್ಮಂಥ ಅಷ್ಟು ಟೀಮ್ ಇಟ್ಕೊಂಡು ಹಿರಿಯ ಬೆಂಗಳೂರು ಮರ್ಯಾದೆನ ಯಾಕೆ ತೆಗಿತೀರಾ? ನಿಮಗೆ ದುಡ್ಡು ಬೇಕು ಅಂದ್ರೆ ಓರಿರಿ, ಬೇರೆ ಲೀಗ್ಗಳೈತೆ ಆಡ್ಕೊಂಡು ಸಾಯಿರಿ ನನ್ನ ಮಕ್ಕಳ ನೀವುಗಳೆಲ್ಲ. ಹೆಸ್ರಿಗೆ ಫಾರಿನ್ ಪ್ಲೇಯರ್ಸ್ಗಳು, ಇವ್ರ ಯೋಗ್ಯತೆಗಳಿಗೆ RCBಲಿರೋರು. ಅವ್ರ ದೇಶ ಅಂತ ಬಂದರೆ ಒಂದು ಕಾಲಲ್ಲಿ ಡಬಲ್ ಸೆಂಚುರಿ ಹೊಡೆಯೋರು ಅವ್ರು ಇಲ್ಲಿ. ಹಾಂ, RCB ಅಂತ ಬಂದರೆ ತಿಕಾ ನೋವು, ಕಾಲು ನೋವು, ಕೈ ನೋವು, ಫಾರ್ಮಲ್ಲಿರಲ್ಲ. ಇನ್ನೇನು ಕೀಳಕ್ಕೆ ಅಷ್ಟು ಕೋಟಿ ಕೊಟ್ಟು ಕರ್ಕೊಬಂದು ಇಲ್ಲೆಲ್ಲ ಇವ್ರಿಗೆ ಮೆರೆಸ್ತಾ ಇರೋದು. ಮ್ಯಾನೇಜ್ಮೆಂಟ್ಗೆ ಬುದ್ಧಿ ಅನ್ನೋದಿದ್ದರೆ ನೆಕ್ಸ್ಟ್ ಮ್ಯಾಚು SRH ಮೇಲೆ ಬೆಂಗಳೂರಲ್ಲಿ ಗೆಲ್ತಾರೆ ಗುರು. ಆವಾಗಲೂ ಗೆಲ್ಲಿಲ್ಲ ಅಂದರೆ ಲೆಕ್ಕ ಹಾಕೊಂಬಿಡ್ರಿ ನಮ್ಮ ಅಪ್ಪನಾಣೆ ಇವ್ರ ಜೀವಮಾನಕ್ಕೆ ಉದ್ಧಾರ ಆಗಲ್ಲ ಗುರು. ಈ ವರ್ಷ ಅಲ್ಲ, ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಇನ್ನೂ ತಲಾ ಅಂದರೆ 10 ವರ್ಷಗಳಾದರೂ ಕಪ್ಪಲ್ಲ. ಇವ್ರ ಅಪ್ಪನಾಣೆಗೂ ಗೆಲ್ಲಲ್ಲ ಇವರು. ಟಾಸ್ ಹಾಕಿ ವಿನ್ ಕೊಡ್ಬೇಕು ನನ್ನ ಮಕ್ಕಳಿಗೆ, ಲಾಸ್ಟ್ ಆಪ್ಷನ್ನು. 200 ಹೊಡೆದ್ರು ಹೊಡ್ಸ್ಕೊಂತಾರೆ ಅಂದಮೇಲೆ ಇನ್ನು ಎಷ್ಟು ಹೊಡಿಬೇಕು ಇವ್ರುಗಳಿಗೆಲ್ಲ? ಟಾಸ್ ಹಾಕಿ ವಿನ್ ಕೊಟ್ಟು ಕಳಿಸ್ಬೇಕು ಇವ್ರಿಗೆಲ್ಲ. ಹಾಂ, ಸೂರ್ಯಕುಮಾರ್ ಯಾದವ್ ಅವರು 3 ಮ್ಯಾಚು ಬಂದೇ ಇರಲ್ಲ ಮ್ಯಾಚ್ಗೆ. ಲಾಸ್ಟ್ ಮ್ಯಾಚ್ ಔಟ್ ಆಗಿರ್ತಾರೆ. ಈ ಮ್ಯಾಚ್ ಹೆಂಗೆ ಗುಮ್ಮಿದ್ರು? ಬುದ್ಧಿ ಕಲ್ತಿರ್ತಾರೆ. ಲಾಸ್ಟ್ ಮ್ಯಾಚ್ ಡಕ್ಔಟ್ ಆಗಿರೋದ್ರಿಂದ ಇವ್ರು 6 ಮ್ಯಾಚ್ ಆಡ್ತಾವ್ರೆ ಫಸ್ಟ್ ಮ್ಯಾಚಿಂದ. ಹಾಂ, ಅದೇ ರಾಗ ಅದೇ ಹಾಡು, ಅದೇ ರಾಗ ಅದೇ ಹಾಡು. ನಾಚಿಕೆ ಆಗಲ್ಲ ನಿಮ್ಗಳಿಗೆಲ್ಲ? ಯಾವ ಮುಖ ತಗೊಂಡು ಬರ್ತೀರ ಮತ್ತೆ ನೀವು? ನಮ್ಮ ಟೀಮ್ ಐತೆ RCB, ನಮ್ಮ ಟೀಮ್ ಐತೆ ಅಂತ ಅಭಿಮಾನಿಗಳು ಕೂಗ್ತಾರೆ, ಕಿರ್ತಾರೆ ಅಂತನಾ? ಹಾಂ, ನನ್ನ ಮಕ್ಕಳ ನೀವು ಒಂದು ಮಾತು ಹೇಳ್ತೀನಿ ಕೇಳ್ರಿ. ಈ IPL ನಡೆಸ್ತಾ ಇರೋದೇ ಒಂದು CSK ಟೀಮಿಂದ, ಒಂದು RCB ಟೀಮಿಂದ. ಇಲ್ಲಿ ಇನ್ಕಮ್ ಬಿಟ್ರಿ ಯಾವ ಟೀಮಲ್ಲಿ ಇಲ್ಲ ಗುರು. ಅದಕ್ಕೋಸ್ಕರ RCBನ ಒಡಿಸ್ತಾ ಇಲ್ಲ ಇವರು. ಅರ್ಥ ಮಾಡ್ಕೊಂಬಿಡ್ರಿ. ಹೆವಿ ದುಡ್ಡು ಸಂಪಾದನೆ ಮಾಡ್ತಿರೋದು IPL ಅಂದರೆ ಒಂದು RCB ಟೀಮಿಂದ, ಒಂದು ಚೆನ್ನೈ ಸೂಪರ್ ಕಿಂಗ್ಸಿಂದ ಮಾತ್ರ ಗುರು. ಇನ್ನು ಮಿಕ್ಕ ಟೀಮೆಲ್ಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಇದೆ. ಅರ್ಥ ಮಾಡ್ಕೊಂಬಿಡ್ರಿ. RCB ಒಂದು ಹೋಯ್ತು ಅಂದರೆ IPL ಏನೂ ಇಲ್ಲವೇ ಇಲ್ಲ ಇಲ್ಲಿ. ದುಡ್ಡಿನ ವಿಚಾರ ಅಂತ ಬಂದಾಗ ಅಷ್ಟು ನಿಯತ್ತಾಗಿ ಖರ್ಚು ಮಾಡ್ಕೊಂಡು ನೋಡ್ತಾವ್ರೆ RCB ಅಭಿಮಾನಿಗಳು. ಹಾಂ, ಲವಡ ಹೋಯ್ತಾರೆ ಸೆಮಿಫೈನಲ್ಗೆ. ಕಾಯ್ಕೊಳ್ರಿ ಈ ಸೀಸನು. ಆಡಂತ ತಾಕತ್ತು ಗೆಲ್ಲಕ್ಕಾಗಲ್ಲ ಬಿಡ್ರಿ. ನಮ್ಮ ಅಪ್ಪನಾಣೆ ಗೆಲ್ಲಲ್ಲ. ಇವರಲ್ಲ, ಇವ್ರ ಮೊಮ್ಮಕ್ಕಳು ಬಂದು ಬಾಯಿಗೆ ಬರ್ತವೆ. ನನಗೆ ಎಷ್ಟು ಇರಿಟೇಟ್ ಆಗೈತೆ ಅಂದರೆ ಬ್ರೋ, ಬೇರೆ ಆಪೋಸಿಟ್ ಟೀಮ್ ಫ್ಯಾನ್ಸ್ಗಳಿದ್ರು ನಾವು ಮುಖ ತಗೊಂಡು ಓಡಾಡೋಕ್ಕಾಯ್ತಲ್ಲ ಇವತ್ತು. ನಾವು ಎಷ್ಟೇ ಮಾತಾಡಿದ್ರು ಕೂಡ, ಎಷ್ಟೇ ಹರ್ಕೊಂಡ್ರು ಕೂಡ ಇವತ್ತು ನಡೆಯಲ್ಲ ಟೀಮ್ ಕಂಡಿದ್ದೀವಿ ಅಂದ್ಬಿಡ್ತಾರೆ. ಮುಕ್ಕೊಡ್ದಂಗೆ ಆಗುತ್ತೆ ಗುರು. ಇವ್ರ ಯೋಗ್ಯತೆಗಳಿಗೆ ಕಪ್ ಗೆಲ್ಲೋದು ಬೇಡ, ಮ್ಯಾಚ್ ಗೆಲ್ಲೋದು ಬೇಡ. ಇವ್ರು ಬೇರೆ ನೆಲದಲ್ಲಿ ಏನು ಕಿಸಿಯಾಕಾಯ್ತಲ್ಲ. ಇನ್ನು ಬೆಂಗಳೂರು ಸ್ಟೇಡಿಯಮ್ ಬಂದರೆ ಇನ್ನೂ ಇವಾಗ ಸೋಲ್ತಾರೆ ಇವ್ರುಗಳು. ಇವ್ರನ್ನ ನಂಬ್ಕೊಂಡು ನಾವುಗಳು ಸಪೋರ್ಟು. ಒಂದು ವಿಚಾರ ಹೇಳ್ತೀನಿ ಕೇಳಿ. ಬೆಂಗಳೂರು ಅನ್ನೋದು ಒಂದೇ ಒಂದು ಹೆಸರಿದೆ ಅನ್ನೋದು ಕಾರಣಕ್ಕೆ ಇವತ್ತು ಸಪೋರ್ಟ್ ಮಾಡ್ತಾಯಿದ್ದೀವಿ ಹೊರತು, ಇನ್ನೊಂದು ಅರ್ಧ ಜನ ಕೊಹ್ಲಿ ಇದ್ದಾರೆ ಅನ್ನೋದಕ್ಕೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಹೊರತು, IPLಲ್ಲಿ ನಿಮ್ಮದೊಂದು ಮ್ಯಾನೇಜ್ಮೆಂಟ್ ಇದೆ, RCB ಅನ್ನೋಂಥ ಒಂದು ಟೀಮ್ ಇದೆ, ಒಂದು ತಂಡ ಇದೆ ಅನ್ನೋದಕ್ಕೆ ಯಾವನೂ ಸಪೋರ್ಟ್ ಮಾಡ್ತಾಯಿಲ್ಲ ಗುರು. ದಯವಿಟ್ಟು ನಿಮ್ಗಳ ಯೋಗ್ಯತೆ ಇದ್ದರೆ RCB ನೇಮ್ನ ಚೇಂಜ್ ಮಾಡ್ಬಿಟ್ಟು ಆಡ್ರಿ. ನಮ್ಮ ಕರ್ನಾಟಕದ ಹೆಸರು, ನಮ್ಮ ಕರ್ನಾಟಕದ ಊರುಗಳ ಹೆಸರು ಏನು ಇಟ್ಕೊಳಕ್ಕೆ ಹೋಗಲೇಬೇಡ್ರಿ. ನೀವು ಇಡೋ ತಾಕತ್ತಿತ್ತು ಅಂದರೆ ನಮ್ಮ ಕರ್ನಾಟಕ ಪ್ಲೇಯರ್ಸ್ನೇ ಆಡಿಸಿ ತಾಕತ್ತಿದ್ರೆ ತಗೊಳ್ರಿ. KL ರಾಹುಲ್ ಅವ್ರನ್ನ, ಪಡಿಕಲ್ ಅವ್ರನ್ನ, ಶ್ರೇಯಸ್ ಗೋಪಾಲ್ ಅವ್ರು ಆಡಿದ್ರು ಇವತ್ತು, K ಗೌತಮ್ ಅವರಿದ್ದಾರೆ. ಎಷ್ಟು ಜನ ಬೇಕು ಕರ್ನಾಟಕ ಪ್ಲೇಯರ್ಸ್ನ ಆಡಿಸ್ರಿ ತಾಕತ್ತಿದ್ರೆ. ಯಾಕೆ ಅವ್ರ ಕರ್ನಾಟಕ ಪ್ಲೇಯರ್ಸ್ ಹಾಕೊಂಡ್ರೆ ದುಡ್ಡಿರಲ್ಲ, ಅವ್ರಿಗೆ ದುಡ್ಡಿರಲ್ಲ ರೀ. ಯಾಕಂದರೆ ವರ್ಷ ಪೂರ್ತಿ ನೋಡಿರ್ತೀವಿ ನಾವು ಇಲ್ಲಿ ಪ್ಲೇಯರ್ಸ್ಗಳನ್ನ. ಅವ್ರನ್ನ ನೋಡೋಕೆ ಯಾರು ಹೋಯ್ತಾರೆ ಸ್ಟೇಡಿಯಮ್ಗೆ? ಅದನ್ನೇ ಫಾರಿನ್ನಿಂದ ಕರ್ಕೊಂಬ. ಅಲ್ಜರಿ ಜೋಸೆಫ್ ಬೇಕಾ, ಮ್ಯಾಕ್ಸ್ವೆಲ್ ಬೇಕಾ, ಕರ್ಕೊಂಬ. ಫಾರಿನ್ ಪ್ಲೇಯರ್ಸ್ ನೋಡೋಕೆ ಓಡೋಯ್ತಾರೆ ಸಾಲ ಮಾಡ್ಕೊಂಡು. ಅಲ್ಲಿ ದುಡ್ಡು ಇವ್ರಿಗೆ. ದುಡ್ಡುಗೋಸ್ಕರ ಬದುಕ್ಬಿಟ್ರಲ್ಲ ನೀವು. ಕಡೆಗೂ ನಿಮ್ಮ ಬುದ್ಧಿಗಳನ್ನ ತೋರಿಸ್ಬಿಟ್ರಲ್ಲ. ಹಾಂ, ಈ ಜನ್ಮ ಅಲ್ಲ, ಮುಂದಿನ ಜನ್ಮ ಬಂದರೂ ನಿಮ್ಮ ಮನೆ ಬರ, ನಿಮ್ಮ ಯೋಗ್ಯತೆಗಳು RCB ಟೀಮ್ದು ಚೇಂಜ್ ಆಗಲ್ಲ. ನೀವು ರಿಯಲ್ ಅಭಿಮಾನಿಗಳು, ನಾವು ರಿಯಲ್ ಅಭಿಮಾನಿಗಳು. ಸಾಯೋ ತನಕ RCB ಅಂತಿರಲ್ಲ. ಎಷ್ಟು ದಿನ ಮಾಡ್ತೀರಪ್ಪ? ಹಾಂ, ತಾಳ್ಮೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ನಾವು ಇಷ್ಟು ದಿನ ಮಾಡ್ಕೊಂಡೇ ಬಂದಿದ್ದು, ಮುಂದೆನೂ ಇರುತ್ತೆ ಸಪೋರ್ಟು. ಆದರೆ ಇಷ್ಟು ಸಪೋರ್ಟ್ ಇರಲ್ಲ.
ಗೆಲ್ಲಲ್ಲ, ಗೊತ್ತಾಗ್ಬಿಡ್ತು ನಮ್ಮ ತಾಯಾಣೆ ಇವ್ರು ಗೆಲ್ಲಲ್ಲ, ಇವ್ರು ಉದ್ಧಾರ ಆಗಲ್ಲ. ಅರ್ಥ ಮಾಡ್ಕೊಳ್ರಿ. ಈ ಸೀಸನ್ ಅಲ್ಲ, 16 ವರ್ಷ ಅಲ್ಲ, 20 ವರ್ಷ ಬಂದರೂ ಗೆಲ್ಲಲ್ಲ. ಇಷ್ಟು ವರ್ಷಾಗ ಆಡೋದು. ಹಾಂ, ಯಾವನ್ ಗುರು ಇವ್ರಿಗೆಲ್ಲ ಕೋಚ್ಗಳು? ಮೆಂಟರ್ಗಳು ಯಾರು? ಹಾಂ, ಮ್ಯಾನೇಜ್ಮೆಂಟ್ ಯಾರು? ನೆಕ್ಸ್ಟು ಕೋಚ್ಗಳೇ ಬಂದು ಆಡ್ಬಿಡ್ರಿ ನಿಮ್ಮ ಯೋಗ್ಯತೆಗಳಿಗೆ. ಹಾಂ, ಇನ್ನು 195 ಸ್ಕೋರ್ನ 15 ಓವರ್ಗೆ ಹೊಡ್ಸ್ಕೊತಾರೆ ಅಂದ್ರೆ ಇವ್ರದ್ದು ಮ್ಯಾನೇಜ್ಮೆಂಟಾ ಇಲ್ಲ ಪಾನಿಪುರಿ ಗೋಬಿ ಮಾರೋರು ಅವರೆಲ್ಲ ಕೋಚ್ಗಳು? ಒಬ್ಬ ಬೌಲರ್ ರೆಡಿ ಮಾಡ್ದೆ ಕೀಳಕ್ಕೆ ಹೋಗಿದ್ರೆ ಮುಂಬೈಗಳಿಗೆ ನೀವುಗಳೆಲ್ಲ? ನನ್ನ ಮಕ್ಕಳ ನಿಮಗೆಲ್ಲ ಫ್ಲೈಟ್ಗಳ ವ್ಯವಸ್ಥೆ, ಕೂತಿದ್ದ ಜಾಗಕ್ಕೆಲ್ಲ ಬರುತ್ತೆ. ಅದಕ್ಕೆ ನಿಮ್ಗೆ ಗಾಂಚಲಿಗಳು ನಿಮ್ಗಳಿಗೆಲ್ಲ. ಎಲ್ಲಿ ಇಡಬೇಕೋ ಅಲ್ಲಿ ಇಟ್ಟರೆ ಎಲ್ಲರೂ ಚೆನ್ನಾಗಿ ಆಡ್ತೀರಾ. ಚೆನ್ನಾಗಿ ಆಡೋನೆಲ್ಲನೂ ಹೊರಗಡೆ ಕೂರಿಸೋದು, ಯಾವನ್ ಬೇಕು ಆಡ್ಸೋದು ನಿಮ್ಮ ಇಷ್ಟ ಬಂದಂಗೆ. ನಿಮಗೆ ದುಡ್ಡು ಬಂದ್ರೆ ಸಾಕ್ರಿ. ಫ್ಯಾನ್ಸ್ಗಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನೋಡಿದ್ರಲ್ಲ, ಅವ್ರು ಇಕ್ಕೊಂಬೇಕಾ ಕೂತ್ಕೊಂಡು ಇಷ್ಟೊತ್ತಲ್ಲಿ? ಹಾಂ, ಎಷ್ಟು ಜನ ನಿದ್ದೆಗಳು ಹಾಳು ಮಾಡಿದ್ರಿ ಇವತ್ತು, ಎಷ್ಟು ಜನಗಳ ಕನಸನ್ನು ಹಾಳು ಮಾಡಿದ್ರಿ ನೀವುಗಳೆಲ್ಲ ಇವತ್ತು. ನೀವು ಹೇಳ್ಕೊಳಕ್ಕೆ RCB ಟೀಮು, RCB ಮ್ಯಾನೇಜ್ಮೆಂಟು ವರ್ಸ್ಟ್ ಗುರು, ವರ್ಸ್ಟ್ ಮ್ಯಾನೇಜ್ಮೆಂಟ್ ಇನ್ IPL ಹಿಸ್ಟ್ರಿ ಎವರ್. ಇನ್ನೂ 10 ವರ್ಷ ನಡೆದ್ರೂ ಈ ಥರ ವರ್ಸ್ಟ್ ಮ್ಯಾನೇಜ್ಮೆಂಟ್ ಇನ್ಯಾವ ಟೀಮ್ಗೂ ಬರಲ್ಲ, ಬರೋದು ಇಲ್ಲ. ಯಾವನ್ ಗುರು ಮ್ಯಾನೇಜ್ಮೆಂಟು? ಯಾವ ಮ್ಯಾನೇಜ್ಮೆಂಟು? ಬನ್ನಿರಿ ಎದುರುಗಡೆ RCB ಅಭಿಮಾನಿಗಳ ಎದುರುಗಡೆ ಒಂದು ಇಂಟರ್ವ್ಯೂ ಕೂತ್ಕೊಳ್ರಿ ನಿಮ್ಮ ಮ್ಯಾನೇಜ್ಮೆಂಟ್ ಅವರು. ಅದೇನು ಕಿತ್ತು ಗುಡ್ಡೆ ಹಾಕಿದ್ರಿ, ಅವ್ನು ಯಾವನ್ ಹೇಳ್ದೆ ನಿಮಗೆ ಮ್ಯಾನೇಜ್ಮೆಂಟ್ ಈ ಥರ ಮಾಡಬೇಕು ಅಂತ ಆನ್ಸರ್ ಮಾಡ್ತಾರೆ ಅಭಿಮಾನಿಗಳು. ಇವತ್ತು ಅಭಿಮಾನಿಗಳು ಕಮೆಂಟಲ್ಲಿ ಹೇಳ್ತಾರೆ ಪ್ಲೇಯಿಂಗ್ 11 ಹಿಂಗೆ ಆಡಿಸ್ಬೇಕು, ಈ ಬೌಲರ್ ಆಡಿಸ್ಬೇಕು ಅಂತ. ಪಿಚ್ಗಳನ್ನ ನೋಡಿ ಈ ನನ್ನ ಮಕ್ಳಿಗೆ ಗೊತ್ತಿಲ್ವ? ಎಕ್ಸ್ಪೀರಿಯನ್ಸ್ ಇರೋರಿಗೆ, ಕೋಚ್ಗಳಿಗಾಗಲಿ ಮ್ಯಾನೇಜ್ಮೆಂಟ್ಗಳಿಗಾಗಲಿ. ಹಾಂ, ಗಾಂಚಲಿಗಳು ತಿನ್ಬಿಟ್ಟು ನನ್ನ ಮಕ್ಕಳ ನಿಮ್ಗಳಿಗೆಲ್ಲ ಐಫೈ ವ್ಯವಸ್ಥೆ ಮಾಡಿರ್ತಾರೆ. ಗಾಂಚಲಿಗಳು ನೀವೆಲ್ಲಿ ಮಾಡ್ತೀರಾ? ಎಲ್ಲಿ ಗೆಲ್ಲಿಸ್ತೀರಾ? ನಿಮಗೆ ಬೇಕಾಗಿರೋದು ಬಂದು ಸೇರ್ತಾ ಇದೆ. ಹಿಂಗೆ ಇದ್ದರೆ ಅಭಿಮಾನಿಗಳು ನಮ್ಮ ತಾಯಣೆ ಕಪ್ಪಲ್ಲ, ಟೀ ಕಪ್ಪು ಕೊಡಲ್ಲ ಇವರು. ಬರೆದಿಟ್ಕೊಂಬಿಡ್ರಿ. ನಾವು ಇವತ್ತು ಸರಿ ಹೋಯ್ತಾರೆ, ನಾಳೆ ಸರಿ ಹೋಯ್ತಾರೆ. ನಾವೇ ಸರಿ ಆಗ್ಬಿಟ್ಟು ಹುಚ್ಚು ನನ್ನ ಮಕ್ಕಳು ಅಂತ ಗೊತ್ತಾಗಿತ್ತು ನಮಗೆ. ನೀವಂತೂ ಸರಿ ಆಗಲ್ಲ ನಮ್ಮ ಅಪ್ಪನಾಣೆ. ಎಷ್ಟು ವರ್ಷ ತಾಳೋದು ಒಬ್ಬ ಮನುಷ್ಯ? ಹಾಂ, ತಾಳ್ಮೆಗೆ ಬೆಲೆ ಬೇಡ, ಕಪ್ ಬೇಡ ಗುರು, ಅಟ್ಲೀಸ್ಟ್ 1-2 ಮ್ಯಾಚ್ಗಳು. ಏನು ಅನ್ಕೊಂಡಿದ್ದೀರಾ? ಅಭಿಮಾನಿಗಳ ಮನಸ್ಸನ್ನು ಏನು ಅನ್ಕೊಂಡಿದ್ದೀರಪ್ಪ? ದುಡ್ಡು ಕೊಟ್ಟು ನೋಡ್ತಾರೆ, ಅವ್ರ ಪಾಡ್ಗೆ ಅವ್ರು ಮಲ್ಕೋತಾರೆ, ಬಿಡ್ರಿ ನೆಕ್ಸ್ಟ್ ಮ್ಯಾಚ್ ಬರ್ತಾರೆ ಅಂತ. ಒಂದು ಸಲ ಅಭಿಮಾನಿಗಳು ರೊಚ್ಚಿಗೆದ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ? ನಿಮ್ಗೆ ಈ ಥರ ಬೈದ್ರೂ ನಾಚ್ಕಮಾನ ಮರ್ಯಾದಿಲ್ಲ ಅಂದರೆ ನೆಕ್ಸ್ಟು DRS ಚಿಪ್ಲಿ ವಿಜಯ್ ಅವ್ರು ಮಾತಾಡ್ತಾರಲ್ಲ, ಅಲ್ಲಿ ಬಂದು ಬೈಬೇಕು ನಿಮಗೆ. ಇನ್ನೆಂಗೆ ಉಗಿಬೇಕು? ಇಲ್ಲಾಂದ್ರೆ ಕನ್ನಡ ಕಾಮೆಂಟ್ರಿ ಮಾಡ್ತಾರಲ್ಲ, ಚಿಪ್ಲಿ ಅವರಾಗಲಿ ವಿಜಯ್ ಅವರಾಗಲಿ ಮಾಡಿರಿ, ಮೆಂಟರ್ಗಳನ್ನ ಕೋಚ್ಗಳನ್ನ ಮಾಡಿರಿ, ಸಖತ್ತಾಗಿ ಆಡಿಸ್ತಾರೆ. ಬೆಳಗ್ಗೆನೇ ಹೇಳಿರ್ತಾರೆ ಇವ್ನು ಹಾಕೊಂಡಿಲ್ಲ ಅಂದರೆ ದಂಗಸ್ಕತ್ತದೆ ಈ ಮ್ಯಾಚು ಅಂತ, ಕರೆಕ್ಟಾಗಿ ಹೇಳಿರ್ತಾರೆ. ಕರ್ನಾಟಕದ ಬಗ್ಗೆ, ಕರ್ನಾಟಕದ ಟೀಮ್ ಬಗ್ಗೆ ಕನ್ನಡಿಗರಿಗೆ ಗೊತ್ತಿರುತ್ತೆ. ಎಲ್ಲ ಇರೋನ್ನ ಕರ್ಕೊಬಂದು RCB ಟೀಮ್ಗೆ ಹಾಕ್ಬಿಟ್ಟು ಆಡಿಸು ಇಲ್ಲಿಂದ ಆಡಿಸ್ತಾರ? ನಿಮಗೆ ಮಾನ ಮರ್ಯಾದೆ ಇದ್ದರೆ ನೆಕ್ಸ್ಟ್ ಮ್ಯಾಚ್ ಆಗಲಿ ಚೇಂಜಸ್ ಮಾಡ್ತೀರಾ ಬಿಡ್ತೀರೋ ಗೊತ್ತಿಲ್ಲ. ನಿಮಗೆ ತಾಕತ್ತಿದ್ರೆ ಗೆದ್ದು ತೋರಿಸಿ, ಇಲ್ಲ RCB ಟೀಮ್ ತೆಗೆದುಬಿಡ್ರಿ. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ಇಲ್ಲಿ ಒಂದು ಪ್ಲೇಯರ್ಸ್ ತಪ್ಪು ಅಂತ ಹೇಳೋಕ್ಕಾಯ್ತಲ್ಲ ನಾವು, ಮ್ಯಾನೇಜ್ಮೆಂಟ್ ತಪ್ಪು ಅಂತ ಹೇಳೋಕ್ಕಾಯ್ತಲ್ಲ, ಕೋಚ್ಗಳು ತಪ್ಪು ಅಂತ ಹೇಳೋಕ್ಕಾಯ್ತಲ್ಲ ನಾವು. ನಮ್ಗೆ ಯಾವೊಂದು ತಪ್ಪು ಗಿಪ್ಪು ಅದೇನು ಬೇಕಾಗಿಲ್ಲ. ನಿಮ್ಮ ಟೀಮ್ ಏನು ಎಂಟರ್ಟೈನ್ಮೆಂಟ್ ಮಾಡೋಕೆ ಕಳ್ಸವ್ರು, ಆರ್ಕೆಸ್ಟ್ರಾ ಮಾಡೋಕೆ ಇವರೆಲ್ಲ ಏನ್ರಿ? IPL ಎಲ್ಲ ಟೀಮು ಕ್ರಿಕೆಟ್ ಆಡೋಕೆ ಹೋದ್ರೆ RCB ಟೀಮ್ ಎಂಟರ್ಟೈನ್ಮೆಂಟ್ ಮಾಡೋಕೆ ಬಂದವ್ರೆ. ಹಾಂ, ಅದೇ ಬೌಲಿಂಗ್ ಮಾಡಿ ಎಂಟರ್ಟೈನ್ಮೆಂಟ್ ಮಾಡಿದ್ರು. ಹಾಂ, ಕೆಲವೊಂದಷ್ಟು ಜನ ಬೌಲರ್ಗಳು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಹೇಳ್ಕೊಳಕ್ಕೆ. ಅದೇ ಜಿಂಬಾಬ್ವೆ, ಶ್ರೀಲಂಕಾ ಅಂಥ ಟೀಮ್ಗಳನ್ನ ಕೊಡಿ, 10 ವಿಕೆಟ್ ತೆಗಿತಾರೆ. ಟೆಸ್ಟ್ಗಳಲ್ಲಾಗಲಿ ಒನ್-ಡೇಗಳಲ್ಲಾಗಲಿ. ಯಾಕೆ ತೆಗಿಯಲ್ಲ ಇವಾಗ? ಯಾಕ್ರಿ ಸ್ವಾಮಿ? ಕೊಬ್ಬು RCB ಅಭಿಮಾನಿಗಳು ಎತ್ತಿರೋ ಕೊಬ್ಬು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ನಾವು ಮಾಡಿರೋ ಸಪೋರ್ಟ್ ಇವತ್ತು ನಮಗೆ ಇಕ್ತಾ ಇರೋದು ಹಿಂದೆಯಿಂದ. ನಮ್ಮ ನಿಯತ್ತು ಲಾಯಲ್ ಫ್ಯಾನ್ಸ್ ಅಂತೀವಲ್ಲ, ಆ ನಿಯತ್ತೆ ಇವತ್ತು ನಮಗೆ ಇಡ್ತಾ ಇರೋದು ಹಿಂದ್ಗಡೆಯಿಂದ, ಇವರು ಇಡ್ತಾ ಇರೋದು. ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಬೇಡ ನಿಮ್ಗಳಿಗೆಲ್ಲ? ಈ ಮ್ಯಾಚ್ ಅವ್ರಿಗೆ ಗೆಲ್ಲಬೇಕು, ಕಷ್ಟಪಟ್ಟು ಸೋಲ್ಲಿ. ಹಾಂ, ಕರೆಕ್ಟಾಗಿ ಕಷ್ಟಪಟ್ಟು ಏನೋ ಕ್ಲೋಸಿಗೆ ಬಂದು ಸೋಲ್ತು, ಬೀಜ ಬಾಯಿಗೆ ಬಂದು ಸೋಲ್ತಿತ್ತಲ್ಲ ಹಿಂದಿನ ವರ್ಷ, ಹಂಗಾದ್ರೂ ಒಪ್ಕೊಂಡು ಏನೋ ನೆಮ್ಮದಿಯಾಗಿ ಮಲ್ಕೋತಿದ್ದ ಬ್ರೋ.
ಇಷ್ಟು ಇವಾಗ ಸೋಲೋದು ಇನ್ನೂ 4.3 ಓವರ್ ಉಳ್ಸವ್ರೆ. ಏನು SRH ಮೇಲೆ ಹಾಕ್ತೀರಾ ಮಿಕ್ಕದ ಓವರ್ಗಳನ್ನ? ಹಾಂ, 20 ಓವರ್ ಕಂಪ್ಲೀಟ್ ಮಾಡೋ ಯೋಗ್ಯತೆಗಳಿಲ್ಲ ನಿಮ್ಗಳಿಗೆಲ್ಲ. 200 ರನ್ ನೋಡಿಸ್ಕೊಂಡು ಏನು ಅನ್ಕೊಂಡಿದ್ದೀರಾ? ಬೇರೆ ಟೀಮ್ಗಳಲ್ಲಿ ಬೆಂಚಲ್ಲಿ ಕೂರಿಸಿರೋರ್ನ ಒಂದು ಟೀಮ್ ಮಾಡ್ಬೋದು ನಿಮ್ಗಿಂತ ಸ್ಟ್ರಾಂಗಾಗಿ. ಹಂಗೆ ತಗೊಂಡವ್ರ ಪ್ಲೇಯರ್ಸ್ನ. ನನ್ನ ಮಕ್ಕಳ ನೀವು ಯಾರು ಮ್ಯಾನೇಜ್ಮೆಂಟ್ ನೀವು ಕೂರಿಸಿರೋ ಪ್ಲೇಯರ್ಸ್ಗಳು ಹೆಸರೇ ಗೊತ್ತಿಲ್ಲ ನಮಗೆ. ಪ್ಲೇಯರ್ಸ್ ಅನ್ನೋದೇ ಗೊತ್ತಿಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ಒಬ್ಬೊಬ್ರು ಬರ್ತಾರೆ, ಅವನೇ ಕ್ರಿಕೆಟ್ ಆಡೋನು ಅನ್ನೋದೇ ಡೌಟು ನಮಗೆ. ಇಂಪ್ಯಾಕ್ಟ್ ಇಳಿಸ್ತಾರೆ ಅವ್ರನ್ನ. ಏನು ಅನ್ಕೊಂಡವ್ರು ಇವರೆಲ್ಲ? ನಾವೆಲ್ಲಿ ತನಕ ಮಾತಾಡ್ದಿರ್ತೀವಿ ಅಲ್ಲಿ ತನಕ ಇಡ್ತಾನೆ ಇರ್ತಾರೆ, ಇಡ್ಸ್ಕೊತಾ ಇರೋದೇ. ಹೇಳ್ತೀನಿ ಕೇಳ್ರಿ, ಎಷ್ಟು ದಿನ ಅಂತ ತಾಳೋದು? ದೇವ್ರು ಒಳ್ಳೇದು ಮಾಡ್ತಾನೆ ಇವ್ರಿಗೆಲ್ಲ. ಹಾಂ, ಒಳ್ಳೇದು ಮಾಡ್ತಾನೆ ಇವ್ರಿಗೆಲ್ಲ. ಕರ್ಕೊಬನ್ರಿ, ಕೋಟಿ ಕೊಟ್ಟು ಇಂಡಿಯನ್ ಪಿಚ್ನಲ್ಲಿ ಪ್ರಾಕ್ಟೀಸ್ ಮಾಡಿಸಿ, ವರ್ಲ್ಡ್ ಕಪ್ ಏನಾರು ಬಂದಾಗ ಚೆನ್ನಾಗಿ ಇಕ್ಬಿಟ್ಟು ಹೋಗಲಿ ಅವ್ರ ದೇಶಕ್ಕೆ. ಹಾಂ, ಕರ್ಕೊಬರೋದು ಫಾರಿನ್ ಪ್ಲೇಯರ್ಸ್ನ ಕೋಟಿ ಕೊಟ್ಟು IPLಗೆ ಒಳ್ಳೆ ಸೆಕ್ಯೂರಿಟಿ ಕೊಟ್ಟು ಒಳ್ಳೆ ಐಟಮ್ಗಳನ್ನ ಕೊಟ್ಟು ಎಲ್ಲ A to Z ನೋಡ್ಕೊಂಡು ಒಳ್ಳೆ ಪ್ರಾಕ್ಟೀಸ್ ಕೊಟ್ಟು ಕಳಿಸೋದು. ಏನಾದ್ರು ವರ್ಲ್ಡ್ ಕಪ್ಗಳು ಯಾವ್ದಾದ್ರು ದೊಡ್ಡ ಟೂರ್ನಮೆಂಟ್ಗಳು ಇಂಡಿಯಾದಲ್ಲಿ ಬಿದ್ದಾಗ ಅವರೇ ಬಂದು ಮುಲಾಜಿಲ್ದೆ ಮಿಷಿನ್ ಬಿಟ್ಬಿಟ್ಟು ಹೋಯ್ತಾರೆ. ಅವಾಗ ಇವ್ರಿಗೆ ಸರಿ. ದುಡ್ಡು ಇಂಪಾರ್ಟೆಂಟ್ ಇವ್ರಿಗೆ, ಮಾನ ಮರ್ಯಾದೆ ಎಲ್ಲ. ಬಿಟ್ಬಿಡ್ರಿ. ನಿಮ್ಮದು ಮೊದಲ ಅಧ್ಯಾಯ, ಹೊಸ ಅಧ್ಯಾಯ ಅಲ್ಲ ಇದು, ಕೊನೆಯ ಅಧ್ಯಾಯ ನಿಮ್ಮದು, ಕೊನೆಯ ಅಧ್ಯಾಯ. ನಿಮ್ಮವರಲ್ಲಿ ನೀವು ಯಾರು ರೀ ಬೌಲರ್ಸ್ ನೀವು? ಹಾಂ, ಬೌಲರ್ಸ ನೀವು ಯಾರು? ಬೋಳ್ ಗುದ್ಲಿಗಳು ಕೊಂಡ್ರು ನೀವೆಲ್ಲ ಬೌಲರ್ಸ್ ಅಲ್ಲ ನೀವುಗಳೆಲ್ಲ. ಬೌಲರ್ಸ್ಗಳ ನೀವೆಲ್ಲ 195 15 ಓವರಲ್ಲಿ ಹೊಡೆಸ್ಕೊಳ್ಳೋರು ಇವರೆಲ್ಲ ಇಂಟರ್ನ್ಯಾಷನಲ್ ಪ್ಲೇಯರ್ಸ್. ಹೇಳ್ಕೊಳಕ್ಕೆ ಯಾವ ನಮ್ಮ ರಣಜಿ ಪ್ಲೇಯರ್ಗಳು KPL ಆಡ್ತಾರಲ್ಲ, ಅವರು ಕೊಟ್ಟಿದ್ರು ಆಡ್ಸ್ಕೊಬಿಡೋರು RCB ಟೀಮ್ ಅವರು. ಕೆಲವೊಂದಷ್ಟು ಜನ ಕಮೆಂಟ್ ಆಗ್ತಾರೆ, ಇನ್ನೂ ಇಷ್ಟು ಮಾತಾಡ್ತೀಯಾ ನೀನು ಆಡ್ಬಿಡು ಅಂತ. ಚಾನ್ಸ್ ಇಸ್ಕೊಡ್ರಿ, ನೋಡೋಣ ಆಡೋಣ. ಮಾತಾಡೋದಲ್ಲ, ಮುಂದೆ ಬಂದು ಮಾತಾಡ್ರಿ. RCB ಲಾಯಲ್ ಫ್ಯಾನ್ಸ್ ಆಗಿರೋನು ಯಾವನಿಗಾದ್ರೂ ಪ್ರತಿಯೊಬ್ಬನಿಗೂ ಬೇಜಾರಾಗೋಯ್ತು ಬ್ರೋ. ಸಾಯೋ ತನಕನೂ RCBನೇ. ಸತ್ತ ಮೇಲೆ ಕಪ್ ಹೊಡೆದ್ರೇನು ಅದಕ್ಕೆ ಸಮ. ಇರೋ ತನಕ ಇಲ್ಲದೆ ಇರೋ ಖುಷಿ. ಸತ್ತ ಮೇಲೇನು ಈಗ ಬರುತ್ತೆ ಬಾಯಿಗೆ. 60 ಸಲ ಸೋತರು RCB. ಬದುಕಿದ್ರೆ ತಾನೇ RCB. ನಾವು ಬದುಕಿದ್ರೆ ಬರೆದಿಟ್ಬಿಡು, ಪೆನ್ನಲ್ಲಿ ಪೇಪರಲ್ಲಿ ಬರೆದು ಮನೆಗೆ ಅಂಟಿಸ್ಬಿಡು, ನನ್ನ ಮೊಮ್ಮಕ್ಕಳು RCB ಟೀಮಿಗೆ ಸಪೋರ್ಟ್ ಮಾಡಿರಿ ಅಂತ. ಇನ್ಯಾವತ್ತು ಗೆಲ್ಲೋದು ಇವ್ರು ಯೋಗ್ಯತೆಗಳಿಗೆ? ಒಬ್ಬೊಬ್ಬನು 35 ವಯಸ್ಸಾಯ್ತು RCB ಟೀಮು ಆಡೋಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲರೂ ತುಂಬ ಜನ ಪ್ಲೇಯರ್ಸ್ಗೆ ಅವರೇ ಕಪ್ ಗೆದ್ದಿಲ್ಲ. 16 ವರ್ಷ ಹೂನಪ್ಪ. ಇವಾಗ ಟೀಮ್ಗೆ 16 ವರ್ಷ ಪಾಪ. ಕಪ್ಗೆ ಇವಾಗ ಇನ್ನೂ ಮೈನರು. 18 ಆಗ್ಬಿಡ್ಲಿ. 18 ಆದ ತಕ್ಷಣ ಬಂದ್ಬಿಡೋಣ, ಕೇಸ್ ಆಗಲ್ಲ ಅವಾಗ. ಒಂದು ಮುತ್ತು ರತ್ನಗಳು ಕಂಡ್ರು RCB ಮ್ಯಾನೇಜ್ಮೆಂಟು ಪ್ಲೇಯರ್ಸ್ಗಳೆಲ್ಲ. ಡ್ರೆಸ್ ಮಾಡ್ಕೊಂಡು ಹೋಗಿ ರೀಲ್ಸ್ ಮಾಡಿರಿ ಹೋರಿ. ರೀಲ್ಸ್ ಮಾಡಿಬಿಡ್ರಿ, ಒಳ್ಳೆ ಫೋಟೋಶೂಟ್ ಮಾಡಿಸಿ, ಒಂದು ಇಂಟರ್ವ್ಯೂ ಮಾಡಿ ಕೂತ್ಕೊಂಡು ಡ್ರೆಸ್ಸಿಂಗ್ ರೂಮಲ್ಲಿ. ಇವಾಗ ಯಾಕೆ ಸೋಲ್ತು ಅಂತ ಪುನಃ ಅದೇ ಸೋಲೋದು. ಏನಕ್ಕೆ ಇಂಟರ್ವ್ಯೂ ಮಾಡ್ತೀರ, ಏನಕ್ಕೆ ಡಿಸ್ಕಷನ್ ಮಾಡ್ತೀರಾ ಡ್ರೆಸ್ಸಿಂಗ್ ರೂಮಲ್ಲಿ? ಬಿಡ್ರಿ. ಫೈನಲ್ ಒಟ್ಟಿಗೆ 10 ಮ್ಯಾಚ್ ಸೋತ ಮೇಲೆ ಒಟ್ಟಿಗೆ ಇವ್ರು ಸೀಸನಲ್ಲಿ ಒಂದು 5 ಮ್ಯಾಚ್ ಗೆಲ್ತಾರೆ ಬ್ರೋ. ಯಾವ ಮ್ಯಾಚ್ ಗೆಲ್ತಾರೆ ಅಂತ ಗೊತ್ತಿಲ್ಲ. ಅದು ಫ್ಯಾನ್ಸ್ಗಳು ಖುಷಿಯಾಗಿರಲಿ ಅಂತ ಅಷ್ಟೇ. ಲೌಡನೂ ಗೆಲ್ಲಲ್ಲ ಇವರು, ಬಿಡ್ರಿ.